ಎಲ್ಲರಿಗೆ ನಮಸ್ಕಾರ. KGF ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಾವು ಕೆಲವು ದಿನ ಹಿಂದೆಯಿಂದ ನಾವು ಪ್ರಾಪರ್ಟಿ ಕೇಸಲ್ಲಿ ನಾವು ತಂಡ ರಚನೆ ಮಾಡಿ ಡಿಟೆಕ್ಷನ್ ಮಾಡಿ ಮಾಡ್ತಾ ಇದ್ದೀವಿ. ಸೊ ಬಹಳ ಚೆನ್ನಾಗಿ ಕೆಲವು ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ. ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ 4/2026 ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಇಲ್ಲಿ ಒಬ್ರು ಗೊಲ್ಲಹಳ್ಳಿ ಗ್ರಾಮದ ವಾಸಿ ನವೀನ್ ಕುಮಾರ್ ಒಬ್ರು 2 ವೀಲರ್ ಇಂದ ಹೋಗುವಾಗ ಅವರ ಹತ್ರ 8 ಲಕ್ಷ ಹಣ ಇತ್ತು. ಇದು ಬೂದಿಕೋಟೆ ರೋಡಿಯಲ್ಲಿ ಯಾರೋ ಕಿರುಕರು ಅವ್ರಿಗೆ ಬಂದು ಅವ್ರಿಗೆ ಅಡ್ಡ ಹಾಕಿ ಅವರು 8 ಲಕ್ಷ ರೂಪೀಸ್ ಅವರಿಗೆ ದರೋಡೆ ಮಾಡಿ ಹೋಗಿದ್ದಾರೆ. ಆಮೇಲೆ ಅವರು ಆರೋಪಿಗೆ ನಾವು ಪತ್ತೆ ಮಾಡಿದ್ದೀವಿ. 5 ಜನ ಇಂದ ಜಾಸ್ತಿ ಜನ ಇರುವ ಕಾರಣದಿಂದ ಇದು ಕನ್ವರ್ಟ್ ಮಾಡಿ ನಾವು ಡಕೇತಿ ಕೇಸ್ ಅಂತ ಅದು ಅಪ್ಡೇಟ್ ಮಾಡಿದ್ದೀವಿ. ಈ ಕೇಸಲ್ಲಿ ನಾವು ನಮ್ಮ DSP ಲಕ್ಷ್ಮಯ್ಯ ಅವರ ಮಾರ್ಗದರ್ಶನದಲ್ಲಿ CBI ಉರ್ಗಂ ವಿತ್ ಇನ್ಚಾರ್ಜ್ ಕಾಮಸಮುದ್ರಂ ಮಾರ್ಕೊಂಡ್ಯ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಕಾಮಸಮುದ್ರಂ, ಶ್ರೀನಿವಾಸ್ ASI, ಶಂಕರ್ ASI, ಮುನಿವರ್ ಪಾಸ, ರಾಮಕೃಷ್ಣ ರೆಡ್ಡಿ, ದೇವರಾಜ್, ಮಂಜುನಾಥ್ ರೆಡ್ಡಿ, ಅಮರೇಶ್, ರಾಮರಾವ್, ಮಂಜುನಾಥ್, ಲಕ್ಷ್ಮಣ್ ತೇರಿ, ಚಂದ್ರಶೇಖರ್, ಮುನಿಕೃಷ್ಣ, ಶ್ರೀಕಾಂತ್, ಗುರುಮೂರ್ತಿ ಇವ್ರದ್ದು ಒಂದು ತಂಡ ರಚನೆ ಮಾಡಿ ನಾವು ಈ ಕೇಸ್ದು ನಾವೆಲ್ಲ ಪತ್ತೆ ಮಾಡಿದ್ದೀವಿ. ಇಷ್ಟು ತನಕ 6,50,700 ರೂಪೀಸ್ ರಿಕವರಿ ಕೂಡ ಆಗಿತ್ತು. 4 ದ್ವಿಚಕ್ರ ವಾಹನ ಕೂಡ ಪತ್ತೆಯಾಗಿ ಅವರಿಗೆ ನಾವು ಅಮಾನತುಪಡಿಸಿದ್ದೀವಿ. ಇದು ಬಹಳ ಚೆನ್ನಾಗಿ ಡಿಟೆಕ್ಷನ್ ಮಾಡಿದ್ದಾರೆ. ಪೂರ್ತಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಾವು ಪತ್ತೆ ಮಾಡಿದ್ದೀವಿ. ಮತ್ತೊಂದು ಕೇಸಲ್ಲಿ ಅದು ಕೂಡ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ 2/26 ಇದು ಕೂಡ ಒಂದು ಸೀಮೆ ಹಸು ಕಳ್ತನ ಕೇಸ್ ಆಗಿತ್ತು. ಅದು ವ್ಯಾಲ್ಯೂ 1 ಲಕ್ಷದಿಂದ ಜಾಸ್ತಿ ಇತ್ತು. ಈ ಕೇಸಲ್ಲಿ ಕೂಡ ನಮ್ಮ ಕಾಮಸಮುದ್ರಂ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಅವ್ರದ್ದು ತಂಡ ಚೆನ್ನಾಗಿ ಕೆಲಸ ಮಾಡಿ ಇದು ಪತ್ತೆ ಮಾಡಿದ್ದಾರೆ. ಇದು ಕೂಡ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಪತ್ತೆ ಮಾಡಿದ್ದೀವಿ. ಈ ಆರೋಪಿ ಇಲ್ಲಿ ಹೆಸರು M ಸಂತೋಷ್ ಬಿನ್ ಮಂಜು ಅಲಿಯಾಸ್ ಮಂಜುನಾಥ್. ಅವರು ಗಡಿಪಲ್ಲಿ ಮಂಡಲಂ ಕುಪ್ಪಂ ತಾಲೂಕಾ ವಾಸಿಯಾಗಿದ್ದರು. ಇವರು ಪತ್ತೆಯಾದ ನಂತರ ಇವರು ಬೂದಿಕೋಟೆಯಲ್ಲಿ ಮತ್ತೆ ಈ ಕಡೆ ಮತ್ತೆ 2 ಕೇಸ್ ಅವರೇ ಕಳ್ತನ ಮಾಡಿದ್ದಾರೆ. ಅದ್ರ ಬಗ್ಗೆ ಒಪ್ಪಿದ್ದಾರೆ. 62/25 ಕೇಬಲ್ ಥೆಫ್ಟ್ ಕೇಸ್ ಮತ್ತೆ 122/25 ಅಂಡರ್ಸನ್ ಪೇಟೆಯಲ್ಲಿ ಕೇಬಲ್ ಥೆಫ್ಟ್ ಕೇಸ್ ಅದು ಕೂಡ ನಮಗೆ ರಿಕವರಿ ಆಗಿತ್ತು. ಅದು ಈ ಕೇಸಲ್ಲಿ ಕೂಡ ನಮ್ಮ ಲಕ್ಷ್ಮಯ್ಯ ನಮ್ಮ DSP ಮಾರ್ಕೊಂಡ್ಯ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಮತ್ತು ಅವ್ರ ತಂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ 3ನೇ ಕೇಸ್ ಉರ್ಗಂ ಪೊಲೀಸ್ ಸ್ಟೇಷನ್ ಅಲ್ಲಿ 8/26 ಮತ್ತೆ 9/26 2 ಕೇಸ್ ರಿಜಿಸ್ಟರ್ ಆಗಿತ್ತು. ಇದು ನಮ್ದು ಈ BGML ಲ್ಯಾಂಡ್ ಅಲ್ಲಿ ಗಿಲ್ಬರ್ಟ್ ಸಾಫ್ಟ್ ಅಲ್ಲಿ ಒಂದು ಮಿಲ್ಸ್ ಅಲ್ಲಿ ಕೆಲವು ಆರೋಪಿ ಅಲ್ಲಿ ಚಿನ್ನ ಮಿಶ್ರಿತ ಮಣ್ಣನ್ನು ಕಳ್ತನ ಮಾಡಿದ್ದಾರೆ. ಇಲ್ಲಿ ನಾವು ಆರೋಪಿಗಳದ್ದು ಕಾರ್ತಿಕ್, ಶ್ಯಾಮ್, ವಿಜಯ್, ವಿಲಾಂಗನಿ, ಸೌಂದರ್ಯ, ಸುಜಾತ ಮತ್ತೆ ರಿಚರ್ಡ್ ಇವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತೊಂದು ಕೇಸಲ್ಲಿ ಮತ್ತೊಂದು ಟೀಮ್ ಅಲ್ಲಿ ರಜನಿ, ಮದನ್, ಆನಂದ್, ಆರೋಗ್ಯ ದಾಸ್, ಜಾರ್ಜ್, ಮೈಕಲ್, ಸೂರ್ಯ, ರಾಜಿ ಇವರಿಗೆ ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ. ನಾವು ನಮ್ಮ DSP ಮತ್ತೆ ಬಾಕಿ ನಮ್ಮ ತಂಡ ಅವರು ಬಾತ್ಮೀಗಾರರಿಂದ ಮಾಹಿತಿ ತಗೊಂಡು ಈ ಕೇಸಲ್ಲಿ ನಾವು ಮಾಹಿತಿ ತಗೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತೊಂದು ನಾವು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ 16 ಮೊಬೈಲ್ ಫೋನ್ ಕೂಡ ಪತ್ತೆ ಮಾಡಿದ್ದೀವಿ. 16 ಮೊಬೈಲ್ ಫೋನ್ ಅದ್ರ ಬಗ್ಗೆ ಲಾಸ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. CEIR ಪೋರ್ಟಲ್ ಅಲ್ಲಿ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಒಂದು ಪೋರ್ಟಲ್ ಇದೆ, ಅಲ್ಲಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ನಾವು 16 ಮೊಬೈಲ್ ಪತ್ತೆ ಮಾಡಿ ಈಗ ಅವರಿಗೆ ಯಾರು ಕಂಪ್ಲೇಂಟ್ ಇಟ್ಟಿದ್ರು ಅವ್ರಿಗೆ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಇವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾವು ರಿವಾರ್ಡ್ಸ್ ಕೂಡ ಕೊಡ್ತೀವಿ, ಅಪ್ರಿಸಿಯೇಟ್ ಕೂಡ ಮಾಡ್ತೀವಿ. ಮತ್ತೆ ಅದೇ ರೀತಿಯಿಂದ ಈಗ ಆಕ್ಸಿಡೆಂಟ್ ಕೇಸಸ್ ಲಾಸ್ಟ್ ಇಯರ್ 66 ಫೆಟಲ್ ಕೇಸಸ್ ಮತ್ತೆ 155 ನಾನ್ ಫೆಟಲ್ ಕೇಸ್ ಆಗಿತ್ತು. ನಾವು ಹೆಲ್ಮೆಟ್ ಬಗ್ಗೆ ನಾವು ಬಹಳ ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ. 8 ಡಿಸೆಂಬರ್ ಇಂದ ನಾವು ಕಂಪಲ್ಸರಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀವಿ. ಬಟ್ ಈಗ ಸ್ವಲ್ಪ ಇಫೆಕ್ಟ್ ಕಡಿಮೆ ಆಗ್ತಾ ಇದೆ. ಸೊ ನಾವು ಮತ್ತೆ ಸಾರ್ವಜನಿಕ ಮನವಿ ಮಾಡಿಸ್ತೀವಿ. ಇದು ನಮ್ಮ ಜೀವನನ್ನು ಉಳಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಾವು ಫೈನ್ ಮಾಡ್ತಾ ಇದ್ದೀವಿ, ಹೆಚ್ಚಿನ ಫೈನ್ ಕೂಡ ಮಾಡ್ತಾ ಇದ್ದೀವಿ. ಲಕ್ಷಾಂತರ ಹಣ ಫೈನ್ ಇಂದ ವಸೂಲಿ ಕೂಡ ಆಗಿದೆ. ಡೈಲಿ ಅಟ್ಲೀಸ್ಟ್ 100-150 ಕೇಸ್ ಮಾಡ್ತಾ ಇದ್ದೀವಿ. ಬಟ್ ಇನ್ನು ಸಾರ್ವಜನಿಕರಿಗೆ ಕೂಡ
ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು. ಇದು ನೀವು ನಿಮ್ದು ಕುಟುಂಬದ ರಚನೆಗೋಸ್ಕರ ಇದೆ. ಈಗ ಐ ಹೋಪ್ ಇನ್ನು ಮುಂದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ. ನೀವೆಲ್ಲ ಕೋಆಪರೇಟ್ ಮಾಡ್ತೀರಿ. ಈಗ ಈ ಲಾಸ್ಟ್ ತಿಂಗಳು ಕೆಲವು ಆಕ್ಸಿಡೆಂಟ್ ಇಂದ ಡೆತ್ ಆಗಿದೆ. ಯಾಕೆ ಆಗಿದೆ? ಹೆಲ್ಮೆಟ್ ಹಾಕಿಲ್ಲ ಕಾರಣದಿಂದ ಡೆತ್ ಆಗಿದೆ. ಇದು ರಾಬರ್ಟ್ಸನ್ ಪೇಟೆಯಲ್ಲಿ ಕೂಡ ಆಗಿತ್ತು. ಅವ್ರದ್ದು ಏನು ತಪ್ಪಿಲ್ಲ. ಇನ್ನು ಜಸ್ಟ್ ಹಿಂದೆಯಿಂದ ಯಾವುದೇ ಗಾಡಿನ ಡಿಕ್ಕಿ ಆಗಿದೆ, ಬಿದ್ದಿದ್ದಾರೆ, ಹೆಡ್ ಇಂಜರಿ, ಸತ್ತಿದ್ದಾರೆ. ಇಫ್ ಹಿ ಹೆಡ್ ಓನ್ ಹೆಲ್ಮೆಟ್ ಇಟ್ ಕುಡ್ ಹ್ಯಾವ್ ಬಿನ್ ಸೇವ್ಡ್. ಅದಕ್ಕೆ ಮತ್ತೆ ನಾವು ನಿಮ್ಗೆ ಎಲ್ಲರಿಗೆ ಮನವಿ ಮಾಡ್ತೀವಿ, ದಯವಿಟ್ಟು ಹೆಲ್ಮೆಟ್ ಧರಿಸಿ. ನಾವು ಮುಂದೆ ಕೂಡ ಜಾಸ್ತಿ ಫೈನ್ ಹಾಕ್ತೀವಿ. ಈಗ ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಮಾಡ್ತಾ ಇದೀವಿ ನಾವು. ಈಗ ANPR ಕ್ಯಾಮ್ರಾ ಇಂದ ಡೈರೆಕ್ಟ್ಲಿ ನಾವು ನಿಮ್ದು ಫುಟೇಜ್ ತಗೊಂಡು, ನಿಮ್ದು ವೆಹಿಕಲ್ ನಂಬರ್ ತಗೊಂಡು ನಿಮ್ಗೆ ಡೈರೆಕ್ಟ್ಲಿ ಈ ಚಲಾನ್ ಕಳಿಸ್ತೀವಿ. ಸೊ ನಿಮ್ಗೆ ಕಂಪಲ್ಸರಿ ಹಾಕ್ಲೇಬೇಕಾಗತ್ತೆ. ಸೊ ಅಷ್ಟೇ. ಥ್ಯಾಂಕ್ ಯು. ಪಾಯಿಂಟ್ಸ್ ಇದೆ ನಮ್ದು ಎಪೇಟ್, ಆರ್ಪೇಟ್ ಎಲ್ಲ ಜಂಕ್ಷನ್ಸ್, ಮೇನ್ ಜಂಕ್ಷನ್ಸ್ ಅಲ್ಲಿ 10 ANPR ಕ್ಯಾಮ್ರಾ ಹಾಕ್ತಾ ಇದೀವಿ. ಮತ್ತೆ ಟೋಟಲ್ 23 ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದೀವಿ. ಬಂಗಾರಪೇಟ್ ಮತ್ತೆ KGF ತಾಲೂಕಲ್ಲಿ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ನಾವು ಕವರ್ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ. ಇಲ್ಲಿ ನಮ್ದು ಕೃಷ್ಣಾವರಂ, ಆಲದಮರ, ನಮ್ಮ ಕೃಷ್ಣ ಆಂಡರ್ಸ್ಮಿಡ್ ಸರ್ಕಲ್, ಗಾಂಧಿ ಸರ್ಕಲ್, ಮತ್ತೆ ಪೈಲಟ್ ಸರ್ಕಲ್, ಇಲ್ಲಿ ಬಂಗಾರಪೇಟೆಯಲ್ಲಿ ಬೂದಿಕೋಟ್ ಸರ್ಕಲ್ ಅಲ್ಲಿ, ಟೇಕಲ್ಗೆ ಹೋಗುವ ದಾರಿ ಕ್ರಾಸ್ ಅಲ್ಲಿ, ಮತ್ತೆ ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ ಹತ್ರ ಈ ಸುಮಾರು ಜಾಗ ನಾವು ಹಾಕ್ತಾ ಇದೀವಿ. ಅದು ANPR ಕ್ಯಾಮ್ರಾ ಇಂದ ನಮ್ಗೆ ವೆಹಿಕಲ್ ನಂಬರ್ ವಿತ್ ಫುಟೇಜ್ ಡಿಟೆಕ್ಟ್ ಆಗತ್ತೆ, ಸ್ಕ್ರೀನ್ ಶಾಟ್ ಬರುತ್ತೆ. ಅದು ನಾವು NIC ಡೆಲ್ಲಿಗೆ ನಾವು ಬರೆದಿದ್ದೀವಿ. ಈಗ ಮೇ ಬಿ ಒಂದು ವಾರದಲ್ಲಿ ನಮ್ಗೆ ಅಪ್ರೂವಲ್ ಬರುತ್ತೆ. ಟೆಸ್ಟಿಂಗ್ ಸರ್ವರ್ಗೆ ಆಕ್ಸೆಸ್, ಈಗ ಟೆಸ್ಟಿಂಗ್ ಆಗಿದೆ, ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ. ಪ್ರೊಡಕ್ಷನ್ ಸರ್ವರ್ ನಮ್ಗೆ ಆಕ್ಸೆಸ್ ಬೇಕು. ಸೊ ಅದು ಫುಟೇಜ್ ಹೇಗೆ ಬರುತ್ತೆ ಅದು ಡೈರೆಕ್ಟ್ಲಿ ನಮ್ಗೆ ಇಲ್ಲಿ ಸಿಸ್ಟಮ್ ನಾವು ಹಾಕ್ತೀವಿ. ಈ ಚಾನಲ್ ಪರಿವಹನ್ ಪೋರ್ಟಲ್ ಅಲ್ಲಿ, ಅಲ್ಲಿಂದ ಡೈರೆಕ್ಟ್ಲಿ ಯಾರ್ದು ಮೊಬೈಲ್ ರಿಜಿಸ್ಟರ್ ಇರುತ್ತೆ, ಆ ವೆಹಿಕಲ್ ನಂಬರ್ ಇರುತ್ತೆ, ಅವರಿಗೆ ಫೈನ್ ಹೋಗ್ತದೆ. ಸೊ ಅವರು ಪೇ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅವರು 3 ಸಲ ಅವರಿಗೆ ಫೈನ್ ಪೇ ಮಾಡಿಲ್ಲ, ಫೈನ್ ಇದೆ, ನಾವು ಅವರಿಗೆ ಡ್ರೈವ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕೂಡ ಬರ್ತೀವಿ. ಇದೆ ನಮ್ಮ ಇನ್ಸ್ಪೆಕ್ಟರ್ ನವೀನ್ ಅವರು ಈಗ ರಾಜಸ್ಥಾನಲ್ಲಿ ಇದ್ದಾರೆ. ಲಾಸ್ಟ್ ಆರೋಪಿ ಯಾರಿದ್ರು ಅವರು ಕೂಡ ಸಿಕ್ಕಿದ್ದಾರೆ. ಅವರು ನಮ್ಮ ಉದಯಪುರಿಂದ ಅವರಿಗೆ ಪತ್ತೆ ಮಾಡಿದ್ದಾರೆ. ಅದು ದಟ್ ಇಸ್ ವೆರಿ ಗುಡ್. ಇದು 5 ಸಲ ಅವರು ಅಲ್ಲಿ ಹೋಗಿದ್ದಾರೆ, ಪತ್ತೆ ಮಾಡಿದ್ದಾರೆ. ಈಗ ರಿಕವರಿ ನಡ್ತಾ ಇದೆ. ಆಲ್ಮೋಸ್ಟ್ ಹಾಫ್ ರಿಕವರಿ ಕಂಪ್ಲೀಟೆಡ್, ಬಾಕಿ ಇನ್ನು ನಡ್ತಾ ಇದೆ. ಅವರ ಟೀಮ್ ನಮ್ದು ಅಲ್ಲಿ ಇದೆ. ಬಂಗಾರಪೇಟಿಂದ ಇದ್ದಾರೆ, ಮತ್ತೆ ಕೆಲವು ಬೆಂಗಳೂರಿಂದ ಕೂಡ ಇದ್ದಾರೆ. ಸೊ ಇವ್ರದ್ದು ಟೀಮ್ ಇತ್ತು. ಅವರು ಆಕ್ಚುಲಿ ಕ್ಯಾಶ್ ಕಲೆಕ್ಷನ್ ಮಾಡ್ತಾ ಇದ್ರು, ಯಾವುದೇ ಒಂದು ಫಂಡ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಕ್ಯಾಶ್ ಕಲೆಕ್ಷನ್ ಮಾಡಿದ್ರು.